ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿ ಸುತೆಯವರ ಅನುಬಂಧದ ಕಾರಂಜಿ ಎಪಿಸೋಡ್ 12ಕ್ಕೆ ಸ್ವಾಗತ. ಆದರೆ ಅದು ಆದದ್ದು ಮರೀಚಿಕೆ ಅಂತ ಆತ್ಮೀಯತೆಯನ್ನು ಒಮ್ಮೆಯೂ ತೋರಿಸಲಿಲ್ಲ ನಳಿನಿ. ಜಸ್ಟ್ ಅ ಮಿನಿಟ್, ಈಗ ಬಂದೆ. ಓಡಿ ಹೋದವಳು 2 ನಿಮಿಷದಲ್ಲಿ ಹಿಂದಿರುಗಿ ಬಂದಳು. ಹೋಗೋಣ ನಡೀರಿ. ಬಸ್ ಸ್ಟಾಪ್ ಮುಟ್ಟುವವರೆಗೂ ಇವಳು ಅದು ಇದು ಮಾತಾಡಿಕೊಂಡು ಬರುತ್ತಿದ್ದಳು. ಆದರೆ ಹಾಂ ಹ್ಞೂ ಅನ್ನುತ್ತಿದ್ದಳು ನಳಿನಿ ಅಷ್ಟೇ. ಅವಳು ಯೋಜನೆಯೇ ಬೇರೆ ಇತ್ತು. ಈಗ ಉಪ್ಪಿನಕಾಯಿ ಮೆಣಸಿನ ಪುಡಿ, ಆ ಪುಡಿ ಈ ಪುಡಿ ಜೊತೆ ಏನಾದರೂ ಒಯ್ದು ತರಬಹುದು. ಹೇಗೋ ನರಹರಿ ನೇರವಾಗಿ ಅಲ್ಲಿಗೆ ಬರುವನು. ರಾತ್ರಿಯ ಊಟದ ನಂತರ ಜೊತೆಯಲ್ಲೇ ಬರಬಹುದು. ಇದಿಷ್ಟು ಆ ಜಾಣೆಯ ಲೆಕ್ಕಾಚಾರ. ಆ ಉಳಿತಾಯದ ಸಂಖ್ಯೆಗಳು ನಮೂದಿಸುತ್ತಾ ಅವಳ ಮನದಲ್ಲಿ ಬಸ್ ಟಿಕೆಟ್ಗೂ ನಳಿನಿ ಹಣ ಬಿಚ್ಚಲಿಲ್ಲ. ಉಷಾನೇ ಕೊಟ್ಟಳು. ಅವಳಿಗಂತೂ ಖುಷಿ. ಒಂದೆರಡು ಸಲ ಕಾಲೇಜಿನಿಂದ ನಳಿನ ಮನೆಗೆ ಹೋಗಿದ್ದಳು. ತನ್ನ ಗೆಳತಿಯರೊಂದಿಗೆ ಬರೀ ಎದುರಿಗೆ ಕೂತು ಮಾತನಾಡಿದಳ ವಿನಃ ಕಾಫಿ ಕೊಡುವ ತೊಂದರೆ ಕೂಡ ತಗೊಂಡಿರಲಿಲ್ಲ. ಧೈರ್ಯ ವಹಿಸಿ ತಾನೇ ಅಡುಗೆ ಮನೆಗೆ ಹೊಕ್ಕಳು. ನನ್ನ ಫ್ರೆಂಡ್ಸ್ಗೆ ಕಾಫಿ ಕೊಡಿ, ಇಲ್ಲದಿದ್ದರೆ ತುಂಬ ಒಂಥರ ಆಗುತ್ತೆ. ರಿಕ್ವೆಸ್ಟ್ ಮಾದರಿಯಲ್ಲಿ ಕೇಳಿಕೊಂಡಳು. ಹಾಲಿನ ಪಾತ್ರೆ ಅವಳ ಮುಂದೆ ಹಿಡಿದಳು. ನಿನಗೊಬ್ಳಿಗಾದ್ರೂ ಹೇಗೋ ಅಡ್ಜಸ್ಟ್ ಮಾಡಬಹುದು. ಸಪ್ಪೆಗೆ ಹೇಳಿದಾಗ ಪ್ಲೀಸ್ ಇವತ್ತೊಂದು ದಿನ ಕೊಟ್ಟುಬಿಡಿ, ಇನ್ನು ಯಾವತ್ತೂ ಕರ್ಕೊಂಡು ಬರಲ್ಲ. ಬೆವತು ಹೋಗಿದ್ದಳು. ಕಾಫಿ ಏನೋ ಬಂತು, ಬರೀ ಅರ್ಧ ಕಪ್. ಅಂದಿನಿಂದ ಉಷಾ ಹೋಗಿಯೇ ಇರಲಿಲ್ಲ. ಅವಳು ತೀರಾ ಸೆನ್ಸಿಟಿವ್. ಶುಭಳಿಗಿರುವ ಹಾರ್ಡ್ನೆಸ್, ಫ್ರ್ಯಾಂಕ್ನೆಸ್ ಸಮಸ್ಯೆಗಳನ್ನು ಎದುರಿಸುವ ಪರಿಯಲ್ಲಿ ಅವಳಿಗೆ 100ರಲ್ಲಿ 4ನೇ 1 ಭಾಗದಷ್ಟು ಕೂಡ ಇರಲಿಲ್ಲ. ಸದಾ ಕಣ್ಣಲ್ಲಿ ಗಂಗಾಜಲ ಸಿದ್ಧವಾಗಿರುತ್ತಿತ್ತು. ಅಮ್ಮ ಅತ್ತಿಗೆ ಬಂದರು. ವಿಷಯ ಮುಟ್ಟಿಸಿ ಕೋಣೆಗೆ ಹೋಗಿಬಿಟ್ಟಳು. ಸದ್ಯ ನಳಿನಿಯ ಬಗ್ಗೆ ಅವಳಿಗಿದ್ದ ಪ್ರೀತಿ ಸಲುಗೆ ಬಗ್ಗೆನೂ ಎಂದೂ ಹತ್ತಿ ಉರಿದು ಹೋಗಿತ್ತು. ಈಗ ಮೇಲ್ಬದರದ ವಿಶ್ವಾಸ, ಸಂತೋಷ ಅಷ್ಟೇ. ಮಲಗಿದ್ದ ಸುಕನ್ಯಾ ಎದ್ದು ಆತ್ಮೀಯತೆಯಿಂದ ಸೊಸೆಯನ್ನು ಬರಮಾಡಿಕೊಂಡರು. ಬಾಮ್ಮ ನಳಿನಿ, ಸೊಸೆಯೆಂಬ ಅಕ್ಕರೆ ಕೆಲಕಾಲ ಚಲಿಸಿದರೂ ನಂತರ ಮೊದಲ ಸ್ಥಿತಿಗೆ ಬಂತು. ಪ್ರಯತ್ನಪೂರ್ವಕವಾಗಿ ಘನಗಾಂಭೀರ್ಯವಾಗಿ ಕೂತಳು. ಎಲ್ಲೂ ಒಂದು ಕಡೆ ಅವಳಲ್ಲಿ ಮಿಡುಕ. ಅವರಿಗೂ ಅವಳ ಮುಂದೆ ಕೂಡಲಾಗಲಿಲ್ಲ. ಕಾಫಿ ಮಾಡ್ಕೊಂಡು ಬರ್ತೀನಿ ಇರು. ಎದ್ದು ಹೋದರು ಅಡುಗೆ ಮನೆಗೆ. ಆಕೆಯ ಕಣ್ಣಂಚು ತುಂತುರಿಂದ ನೊಂದಿತ್ತು. ಅತ್ತೆ, ಈ ಪ್ಯಾಕ್ಯುಲೇಟರ್ ಅವರು ತಂದಿದ್ದು ಅಲ್ವಾ ಅಂತ ಕೇಳಿದಳು. ಆಕೆ ಮುಂದೆ ಹಿಡಿದಿದ್ದಳು. ಬೇರೆಯ ಮನೆಗೆ ಹೋಗುವ ಮುನ್ನ ಹೀಗ್ಯಾಕೆ ಕಟುವಾಗಿತ್ತು ಅವಳ ಸ್ವರ. ರಸೀದಿ ಸಿಕ್ತು. ಡಿಕಾಷನ್ ಬೇರೆಯ ಬಟ್ಟಲಿಗೆ ಒಯ್ದು ಎತ್ತಿಕೊಂಡು ಹೋಗಿದ್ದಳು. ಅಂದು ಆಕೆಯ ಮನ ತತ್ತರಿಸಿ ಹೋಗಿತ್ತು. ಅಯ್ಯೋ ಮೂರ್ಖ ಹೆಣ್ಣೆ, ಬರೀರಿ ರಸೀದಿ ನೋಡಿ ಅವನೆಂದೆಂದು ತೀರ್ಮಾನಿಸಿಬಿದ್ದೀಯಾ? ಈ ಮನೆಯವರೆಲ್ಲ ಅವನ ಸ್ವಂತದವರೇ. ಅವನ ಹಣ ಕೊಟ್ಟು ತಂದಿದ್ದು ನಿನ್ನ ಸ್ವಂತದ್ದು. 9 ತಿಂಗಳು ಅವನನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕಿದ ತಾಯಿ ನಾನೇನು ಅಲ್ವಾ? ಘಟಿಸಿ ಅಂದುಕೊಳ್ಳಬೇಕೆನ್ನಿಸಿತ್ತು. ಆದರೆ ಆಕೆಯ ಮೃದು ಒಳ್ಳೆಯ ಮನಸ್ಥಿತಿ ಅಷ್ಟಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇಂದು ಫ್ಯಾಕ್ಯುಲೇಟರ್ ನಿಂದ ಡಿಕಾಷನ್ ಬಗ್ಗಿಸಿದಾಗ ಆಕೆಯ ಕೈ ನಡುಗಿತ್ತು. ಅದಾದ 4 ದಿನಕ್ಕೆ ಹಿಡಿದು ಬಂದಿದ್ದರು ದಕ್ಷಿಣಮೂರ್ತಿಗಳು. ನಮ್ಮ ಮನೆಯಲ್ಲಿದ್ದಿದ್ದು ಸಣ್ಣ ಸೈಜು, ಆದರೆ ದೊಡ್ಡದು ತಂದೆ ಸೊಸೆ ಕೊಂಡ್ಕೊಂಡು ಹೋದು ತಮ್ಮ ಹರಿವಿಗೆ ಬಂದಂತೆ ನುಡಿದಿದ್ದರು. ಗಂಡ ಹೆಂಡತಿ ಒಬ್ಬರ ಮುಖನೊಬ್ಬರು ನೋಡಿಕೊಂಡರು. ಯಾರಿಗೂ ಮಾತು ಬೇಕೆನಿಸಲಿಲ್ಲ ಆ ಕ್ಷಣ. ಬಿಸಿದ ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿಕೊಂಡು ಬಂದು ಅವಳ ಮುಂದಿಟ್ಟರು. ತಗೊಳಮ್ಮ ನಳಿನಿ ಎಂದರಷ್ಟೇ. ಅವಳು ಮುಂದೆ ಕೂಡುವುದು ಆಕೆಗೆ ಸಾಧ್ಯವೆನಿಸಲಿಲ್ಲ. ಮಾತುಗಳೇ ಮುಗಿದೇ ಹೋಗಿದೆ ಎನ್ನಿಸಿತು. ಕುಡಿದಿಟ್ಟ ಲೋಟ ತಗೊಂಡು ಆಕೆ ಉಷಾ ಹತ್ರ ಮಾತಾಡ್ತಾ ಇರು, ಒಂದು ಗಳಿಗೆ ಮಲ್ಕೋತೀನಿ ಎಂದವರು ಕೋಣೆಗೆ ಹೋದರು. ದಿಂಬಿನಲ್ಲಿ ಮುಖ ಉದಿಸಿ ಕಣ್ಣೀರು ಸುರಿಸಿದರು. ಅವಳ ಧೋರಣೆ, ಲೆಕ್ಕಾಚಾರದ ಬುದ್ಧಿಯಿಂದ ಅವರ ತಾಯ್ತನದ ಹೃದಯವನ್ನು ಚೂರು ಮಾಡಿಬಿಟ್ಟಿದ್ದಳು. ಹೊಸ ಸಂಸಾರ ನನಗೆ ಅರ್ಥವಾಗಲ್ವಾ? ನನಗೆ ಬೇಕು ಅಂತ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಹೋಗಿದ್ರೆ ನಾನು ಬೇಡ ಅಂತೀನಾ? ತಗೊಂಡೋದಳಲ್ಲ ಮೂರ್ಖ ಹೆಣ್ಣು. ಕರುಳು ಸಂಬಂಧ ಕತ್ತರಿಸಿದರೂ ಹೋಗ್ದು ಬೋರೆಂದು ಹತ್ತಿದ್ದಳು. ಉಷಾಳನ್ನು ತಬ್ಬಿಕೊಂಡು ಕೋಣೆಯ ಬಾಗಿಲು ಸದ್ದಾಯಿತು. ಕಣ್ಣೀರು ತೊಳೆದುಕೊಂಡು ನೋಡಿದರು. ಶುಭ ಬಂದು ಅವರ ಪಕ್ಕದಲ್ಲಿ ಕೂತಳು. ಅಮ್ಮ, ಅಳ್ತಾ ಇದ್ದೀಯಾ? ಪ್ರೀತಿಯಿಂದ ತಾಯಿಯ ಕೈಯನ್ನು ತನ್ನ ಕೈಯೊಳಗೆ ತಗೊಂಡಳು. ಪ್ಲೀಸ್ ಬೇಡಮ್ಮ. ಹಿಡಿದ ಕೈಯನ್ನು ಅದುಮಿದಳು. ಎದ್ದು ಕೂತರು ಸುಕನ್ಯಾ. ಏನೋ ಸೊಂಕಟ ಕಣೆ. ಕರುಳು ಬಳ್ಳಿಯನ್ನು ಕತ್ತರಿಸಿ ಮಗುನ ಬೇರ್ಪಡಿಸುವಾಗಲೂ ಇಂಥದ್ದೇ ಸಂಕಟ ತಾಯಿ ಅನುಭವಿಸಬೇಕು. ಕಣ್ಣೀರು ಸುರಿಸಿದರು. ಸಂತೈಸಿ ಶುಭ ಅವರನ್ನು ಹೊರಗೆ ಕರೆತಂದಳು. ನಳಿನಿ ಉಷಾಳ ರೂಮಲ್ಲಿದ್ದಳು. ಮಾತಿನ ಸದ್ದೇ ಇರಲಿಲ್ಲ. ನಳಿನಿ ಇಲ್ಲಿ ಬನ್ನಿ ಕೂಗಿದಳು. ಉಷಾಳನ್ನು ಸಂಕಟದಿಂದ ಪಾರು ಮಾಡಿದಂತಾಯಿತು. ಥ್ಯಾಂಕ್ ಯು ಗಾಡ್. ದೀರ್ಘವಾದ ನಿಟ್ಟುಸಿರು ದಬ್ಬಿದಳು ಅವಳು. ಆಮೇಲೆ ಮನೆಯ ಗಂಭೀರತೆ ಕರಗಿತು. ಅತ್ತಿಗೆಯನ್ನು ಅಡಿಗೆ ಮನೆಯಲ್ಲಿ ಕೂಡಿಸಿಕೊಂಡು ತಾನೇ ತಿಂಡಿ ಮಾಡಿದಳು.
ಅಂದಿಗೂ ಇಂದಿಗೂ ಒಂದೇ ಥರನಾದ ಶುಭ. ಮದುವೆ ಕೂಡ ಅವಳಲ್ಲಿ ಅಂಥ ದೊಡ್ಡ ಬದಲಾವಣೆ ಏನು ತಂದಿರಲಿಲ್ಲ. ಅವಳ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶದಿಂದ ಸಂಭ್ರಮ ಸಡಗರ. ಒಂದು ದೊಡ್ಡ ಬ್ಯಾಗ್ನ ತುಂಬ ತರಕಾರಿಯನ್ನು ತೆಗೆದುಕೊಂಡು ಬಂದಿದ್ದ ಶುಭ ಒಂದು ಸಲಹೆ ನೀಡಿದಳು. ನೀವು ಒಂದಿಷ್ಟು ತಗೊಂಡು ಹೋಗಿ, ಮಾರ್ಕೆಟಿನ ಮುಂಭಾಗದಲ್ಲಿ ಬರಬೇಕಲ್ಲ, ಹಾಗೆ ತಂದೆ. ಒಂದಿಷ್ಟು ತೆಗೆದು ಬ್ಯಾಸ್ಕೆಟ್ಗೆ ಹಾಕಿದಳು. 4 ದಿನಕ್ಕೆ ಸಾಕಾಗುವಷ್ಟು ತರಕಾರಿ. ನಳಿನಿಗೆ 10 ರೂಪಾಯಿ ಉಳಿಕೆ ಸಂತೋಷ. ಆಗಾಗ ಬಂದು ಹೋಗೋದ್ರಿಂದ ಲಾಭವಿದೆ ಎನಿಸಿತು ಅವಳಿಗಷ್ಟೇ. ಬಂದ ಮೌಳಿ ಸಂತೋಷದಿಂದ ಶುಭದೊಡನೆ ಹೊರಡತೊಡಗಿದನು. ನಳಿನಿಯನ್ನು ನೋಡಿನೂ ಸುಮ್ಮನಾದನು. ಪೆಚ್ಚುನೆಗೆ ಬೀರಿದ. ಯಾವಾಗ ಬಂದ್ರಿ? ಅದಕ್ಕೆ ಉತ್ತರವನ್ನೂ ನಿರೀಕ್ಷಿಸದೆ ಕೋಣೆಗೆ ಹೋಗಿಬಿಟ್ಟ. ಕಣ್ಣೀರ ತೆರೆ ನೋಟಕ್ಕೆ ಅಡ್ಡವಾಯಿತು. ಅತ್ತಿಗೆಯನ್ನು ಎಷ್ಟೋ ಸಂಭ್ರಮದಿಂದ ಸ್ವಾಗತಿಸಿದ. ಒಮ್ಮೆ ತೀರಾ ಜರೂರಾಗಿ ಅವನಿಗೆ ಬಟ್ಟೆ ಬೇಕಿತ್ತು. ನರಹರಿಯ ಬಟ್ಟೆ ಬೀರಿಗೆ ಸೇರಿದು ಅದಕ್ಕೆ ಬೀಗ ಬೀಳೋದು, ಆ ಕೀ ಸಿಗದೆ ಹೋಗೋದು ನಡೆದೇ ಇತ್ತು. ಪ್ಲೀಸ್ ಅತ್ತಿಗೆ, ಸ್ವಲ್ಪ ಕೀ ಕೊಡಿ. ನರಹರಿಯ ಕ್ರೀಮ್ ಕಲರ್ ಪ್ಯಾಂಟ್ ಡಿಸೈನ್ನ ಟೀ ಶರ್ಟ್ ಬೇಕು ಕೇಳಿದ ಒಂದು ರೀತಿಯ ದೀನತೆಯಿಂದ. ಇಲ್ಲ, ಕೊಡಲ್ಲ. ಅವರ ಬಟ್ಟೆ ಯಾಕೆ ಹಾಕೋತೀಯ? ಅಣ್ಣ ತಮ್ಮಂದಿರ ಮಧ್ಯೆ, ರಕ್ತ ಸಂಬಂಧದ ಮಧ್ಯೆ ಗೋಡೆಯಂತೆ ನಿಂತಿದ್ದಳು. ಹಿಂದಕ್ಕೆ ತಿರುಗಿ ಅಡಿಯಿಂದ ಮುಡಿಯವರೆಗೆ ನೋಡಿದ. ಸುಂದರ ರೂಪ ಬಿಭತ್ಸ ಆಕಾರ ತಾಳಿದಂತೆ ಕಂಡಿತು. ಸಾರಿ, ಹೊರಗೆ ಬಂದಿದ್ದ. ಅಂದಿನಿಂದ ನಳಿನಿ ಅಣ್ಣ ತಮ್ಮಂದಿರ ಮಧ್ಯೆ ಕಂದಕದಂತೆ ಮಾತ್ರ ಕಾಣುತ್ತಿದ್ದಳು. ದಕ್ಷಿಣಮೂರ್ತಿಗಳು ಬಂದ ನಂತರವೇ ಕೋಣೆಗಳಲ್ಲಿದ್ದ ಉಷಾ ಮೌಳಿ ಹೊರಗೆ ಬಂದಿದ್ದು. ಅರೇ ಶುಭ! ದಕ್ಷಿಣಮೂರ್ತಿಗಳು ಕಣ್ಣುಗಳಲ್ಲಿ ನಲಿದವು. ನಾನು ನೇರವಾಗಿ ಅಲ್ಲಿಗೆ ಬರಬೇಕಂತ ಅಂದುಕೊಂಡಿದ್ದೆ. ಅಕ್ಕರೆಯನ್ನು ಹರಿಸಿತು ದಿನ. ಬರೀ ಮುಗುಳ್ನಗೆ ಹರಿಸಿದಳಷ್ಟೇ. ಆತುರಾತವರಿಗೆ ಬಂದ ನರಹರಿ, ಅಮ್ಮ ತುಂಬ ಹಸಿವು, ಏನಾದರೂ ತಗೊಂಡು ಬಾ. ಹೊಸಲು ದಾಟುತ್ತಿದ್ದಂತೆ ಕೂಗು ಹಾಕಿದ. ಅದು ಮಾಮೂಲಿನ ಸ್ವರ, ಯಾವುದೇ ಬದಲಾವಣೆ ಇಲ್ಲ. ಮೊದಲು ಹೊರಗೆ ಬಂದಿದ್ದು ಶುಭ. ಅವನ ಕಣ್ಣುಗಳು ಕೋರೈಸಿತು. ನಿನಗೋಸ್ಕರ ಒಂದು ಚಾಕ್ಲೇಟ್ ಕೊಂಡು ತಂದಿದ್ದೇನೆ. ಪ್ಯಾಂಟ್ ಜೇಬಿನೊಳಕ್ಕೆ ಕೈ ತೂರಿಸಿದ. ನಿಂಗೆ ಇನ್ನೊಂದು ಸರ್ಪ್ರೈಸ್ ಎಂದು ಶುಭ ನಳಿನಿಯನ್ನು ಎಳೆತಂದು ನಿಲ್ಲಿಸಿದಳು. ಅವರಿಗೆ ವೆಯ್ಟ್ ಮಾಡಿ ಸಾಕಾಯಿತು. ನವಿರಾಗಿ ಛೇಡಿಸಿದಳು. ಇಂಥ ಕ್ಷಣಗಳೇ ಮನುಷ್ಯನ ಬದುಕಿನಲ್ಲಿ ಅಮೂಲ್ಯ. ಹಣ ಇಲ್ಲದೆ ಬದುಕಬಲ್ಲ, ಶ್ರೀಮಂತಿಕೆ ಇಲ್ಲದೆ ಇರಬಲ್ಲ, ಪ್ರೀತಿ ಪ್ರೇಮ ಕಳೆದುಕೊಂಡು ಬದುಕುವುದು ಎಷ್ಟು ಕಷ್ಟ. ಆದರೆ ಚಾಕ್ಲೇಟ್ ಕೊಟ್ಟಿದ್ದು ಶುಭಳಿಗೇನೆ. ಅವಳಿಗಿಷ್ಟ. ಮನೆಯಲ್ಲಿದ್ದು ಅವಳೊಬ್ಬಳೆ ಚಾಕ್ಲೇಟ್ ಪ್ರೇಮಿ. ನಾನು ನಳಿನಿ ಶೇರ್ ಮಾಡ್ಕೋತೀವಿ. ಜಂಬದಿಂದ ಮುಖವನ್ನು ಉದಿಸಿದಳು. ಶುಭ ಸುಕನ್ಯಾ ಕೂಗಿದರಿಂದ ಅಲ್ಲೇ ಇಟ್ಟು ಹೋದಳು. ನಳಿನಿಯ ಕಣ್ಣು ಅಲ್ಲಿಂದ ಕದಲಿಲ್ಲ. ಉದ್ದ ಸೈಜಿನ 5 ಸ್ಟಾರ್ ಚಾಕ್ಲೇಟ್. ಆತುರತವರಿಗೆ ಹುಳಿ ಅವಲಕ್ಕಿ ತಿಂದ ನರಹರಿ, ನಳಿನಿ, ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಬೇಕಾದರೆ ಮೌಳಿ ಜೊತೆಯಲ್ಲಿ ಹೋಗು ಅಥವಾ ಇಲ್ಲೇ ಇರು ಎಂದವನು. ಅಲ್ಲಿ ನಿಮ್ಮ ತಂದೆ ಬಂದು ಕಾಯ್ತಾ ಇರ್ಬೋದು, ನೀನು ಹೋಗು ಹೇಳಿದವನು ಹೊರಟೇ ಬಿಟ್ಟ. ಶುಭ ಅವಳ ಭುಜದ ಮೇಲೆ ಕೈ ಇಟ್ಟಳು. ಇಲ್ಲೇ ಇರಿ, ನಮ್ಮ ವಸಂತ್ ಬರ್ತಾರೆ, ಬೇಕಾದರೆ ಬಿಟ್ಟು ಬರ್ತಾರೆ ಆತ್ಮೀಯತೆ ವ್ಯಕ್ತಪಡಿಸಿದಳು. ಮತ್ತೆ ಕೋಣೆ ಸೇರಿಬಿಟ್ಟಳು. ಮೌಳಿ ಉಷಾ ಹೊರಗೆ ಬರಲಿಲ್ಲ. ಮಾತುಗಳಿಲ್ಲ ಸುಕನ್ಯಾಗೆ. ಏನಮ್ಮ ನಳಿನಿ, ನಿಮ್ಮ ತಂದೆ ಬರಲೇ ಇಲ್ಲ, ಭಾನುವಾರನಾದರೂ ಕಳಿಸ್ಕೊಡು, ಒಟ್ಟಿಗೆ ಜೊತೆಯಲ್ಲಿ ಕೂತು ಊಟ ಮಾಡೋಣ ಹೇಳಿ ತಮ್ಮ ಕೆಲಸ ಮುಗೀತೆನ್ನುವಂತೆ ಅಕೌಂಟ್ಸ್ ಫೈಲ್ ಎತ್ತಿಕೊಂಡು ಹೋದರು ದಕ್ಷಿಣಮೂರ್ತಿಗಳು. ವಸಂತ್ ಬಂದಾಗ 9ಕ್ಕೆ 15 ನಿಮಿಷ ಇತ್ತು. ಕೆಲವು ಆಸೆಗಳು ಒಂದು ತರಹ ವರ್ತಿಸಬಹುದು, ಆದರೆ ಒಳ್ಳೆಯ ಮನಸ್ಸಿಂದವ. ಸಾರಿ ಎಂದ. ಶುಭ ನಕ್ಕು ಬಿಟ್ಟಳು. ಸಾರಿ, ಎಕ್ಸ್ಕ್ಯೂಸ್ ಮೀ ಬಳಕೆಗಳು ಮೇಲೆ ಒಂದಿಷ್ಟು ಮಿತಿ ಇರಬೇಕು. ಅಣ್ಣ ಕಾಯ್ತಾ ಇದ್ದಾರೆ, ಬನ್ನಿ ಒಳಗೆ ಕರೆದೊಯ್ದಳು. ಊಟ ಮುಗಿಯುವ ವೇಳೆಗೆ ಬಂದ ನರಹರಿ, ಪ್ಲಗ್ನಲ್ಲೇನೋ ತೊಂದರೆ, ದಾರಿಯಲ್ಲಿ ಫರ್ಲಾಂಗ್ ದೂರ ಮುಷ್ಕರ ಹೂಡಿದ್ದೆವು, ತಲೆ ಕೆಟ್ಟಂತಾಯಿತು. ತುಸು ಬೇಸರವಿತ್ತು ಅವನ ಸ್ವರದಲ್ಲಿ. ಹಾಲಿಗೆ ಬಂದ ಸುಕನ್ಯಾ, ಮೊದಲು ಊಟ ಮಾಡು, ಆಮೇಲೆ ಸ್ಕೂಟರ್ ಟ್ರಬಲ್ ಬಗ್ಗೆ ಹೇಳಿವೆ ಎಂದರು. ನಳಿನಿ ಬಂದಾಗಿನಿಂದ ಆಕೆಗೆ ಉಸಿರುಗಂಟಂತಾಯಿತು. ಅವಳಾದರೂ ಉತ್ಸಾಹದಿಂದ ಗೆಲುವಾಗಿ ಮನೆಯಲ್ಲಿ ಓಡಾಡಿಕೊಂಡು ಮಾತನಾಡಿಕೊಂಡಿದ್ದರೆ ವಾತಾವರಣದಲ್ಲಿ ಸ್ವಲ್ಪ ಆದರೂ ಬಿಗಿ ಕಡಿಮೆಯಾಗುತ್ತಿತ್ತೇನೆ. ಆದರೆ ಅವಳಿಂದ ಸಾಧ್ಯವಾಗಿರಲಿಲ್ಲವೇನೋ. ಏನೋ ತಿಂದೆ, ನಡಿ ನಳಿನಿ ಎಂದು ಅವನ ಸ್ವರದಲ್ಲಿ ಸ್ವಲ್ಪ ಹೊರಟೇ ಇತ್ತು. ಒಂದು ಲೋಟ ನೀರು ಕೊಟ್ಬಿಡಮ್ಮ ಸಾಕು ಎಂದ. ಆಕೆ ಸುಮ್ಮನೆ ಹೋಗಿಬಿಟ್ಟರು. ಉಷಾ ಬಂದು ಅವನ ಕೈ ಹಿಡಿದು ಎಳೆದುಕೊಂಡು ಹೋದಳು. ಸುಮ್ಮನೆ ಕಲಿಸಿಕೊಟ್ಟಿರೋ ಅನ್ನ ತಿಂದು ಹೋಗು, ಸರಿಯಾಗಿ ಊಟ ತಿಂಡಿ ಇಲ್ಲದೆ ಇದ್ದರೆ ಆಕೆ ಮಾತು ಮುಗಿಸಲಿಲ್ಲ. ತಟ್ಟೆಯಲ್ಲಿದ್ದುದನ್ನು ಮುಗಿಸಿದವನು ಇನ್ನಷ್ಟು ಹಾಕಿಸಿಕೊಂಡ. ಕೈ ತೊಳೆದವನು ಮುಚ್ಚಿಟ್ಟ ಪಾತ್ರೆಗಳನ್ನೆಲ್ಲ ತೆಗೆದು ನೋಡಿದ. ಸುಕನ್ಯಾ ಪ್ರೀತಿಯಿಂದ ಒಂದು ಏಟು ಕೊಟ್ಟರು. ಏನೋ ಅಭ್ಯಾಸ ಇದು ನಿಂದು. ಆ ಕೈಯನ್ನು ಹಿಡಿದುಕೊಂಡು ತುಟಿಗೊತ್ತಿಕೊಂಡು, ನಿಂದು ಊಟ ಆಯ್ತಾ? ಆಕೆ ನಕ್ಕು ಬಿಟ್ಟರು. ಶುಭ ಕೂಡಿಸಿ ಬಡಿಸಿದಳು. ನಿನಗೆ ಅವಳ ಸ್ವಭಾವ ಗೊತ್ತಿಲ್ವಾ? ಮಗನ ಮಾತನ್ನು ತಳ್ಳಿ ಹಾಕಿದರು. ನಮ್ಮ ವೆಹಿಕಲ್ ತಗೊಂಡು ಹೋಗು ಹರಿ, ನಾವು ಬೆಳಗ್ಗೆ ಆರಾಮಾಗಿ ಬಸ್ನಲ್ಲಿ ಹೋಗ್ಬಿಡ್ತೀವಿ ಬಲವಂತ ಮಾಡಿದ ವಸನ್. ಒಂದು ಬಾಸ್ಕೆಟ್, ಒಂದು ಬ್ಯಾಗ್ ಹೊತ್ತೇ ಅವಳು ಸ್ಕೂಟರ್ ಏರಿದ್ದು. ವಾರೆ ನೋಟದಿಂದ ನಳಿನಿಯ ಕಡೆ ನೋಡಿದ.
ಅದು ರುದ್ರನ ಅಣೆಗಣ್ಣಾಯಿತು. ಸುಟ್ಟು ಭಸ್ಮ ಮಾಡಿಬಿಡುವಂತಹ ಕೋಪ ಅವನಿಗೆ. ಮನೆ ತಲುಪುವವರೆಗೂ ಮಾತನಾಡಲಿಲ್ಲ. ಸ್ಫೋಟವಾಗಿ ಬಿಡಬಹುದು ಅವನೆದೆಯ ತಳಮಳ. ಮಗನ ಕೈ ಹಿಡಿದು ಹೇಳಿದರು ದಕ್ಷಿಣಮೂರ್ತಿಗಳು, ನಿನ್ನನ್ನೇ ನಂಬಿ ನಿನ್ನ ಬಾಳಿನೊಳಗೆ ಕಾಲಿಟ್ಟವಳು. ಕೆಲವು ತಪ್ಪುಗಳು ಕೂಡ ಸಹಿಸಿಕೋಬೇಕಾಗತ್ತೆ, ತಾಳ್ಮೆ ಅಗತ್ಯ ಎಂದಿದ್ದರು. ಹೊರಟಾಗಿಯೇ ಬೀಗ ತೆಗೆದ ಸ್ಕೂಟರ್ ಒಳಗೆ ತಳ್ಳಿದ. ಅವನ ತಾಳ್ಮೆ ಆ ಕ್ಷಣ ಸತ್ತಿತ್ತು. ಏನಿದು ಬ್ಯಾಗ್ಗಳಲ್ಲಿ ಸಿಡಿದ. ಎರಡರಲ್ಲಿದ್ದು ಸುರಿದು ಕೆಳಗೆ ಉಪ್ಪಿನಕಾಯಿ, ಚಟ್ನಿ ಪುಡಿ, ಅದು ಇದು ಒಂದು ಬ್ಯಾಗ್ನ ತುಂಬಿಕೊಂಡಿತ್ತು. ಮೈಸೂರು ಬದನೆಕಾಯಿ ನಡುವೆ 5 ಸ್ಟಾರ್ ಚಾಕ್ಲೇಟ್ ಕಂಡಾಗ ರುದ್ರನಾದ. ಶುಭ ಶೇರ್ ಮಾಡುತ್ತೇನೆಂದಳು, ಆದರೆ ಅದನ್ನು ಪೂರ್ತಿಯಾಗಿ ತೆಗೆದುಕೊಂಡು ಬಂದಿದ್ದಳು. ಮೆಲ್ಲಗೆ ಕೈಯಲ್ಲೆತ್ತಿಕೊಂಡು ಅವಳ ಮುಖದ ಮುಂದಿಡಿದ. ಶುಭಾಗೆ ಇಷ್ಟ ಅಂತ ನಾನು ತಗೊಂಡು ಬಂದೆ. ಆ ಕ್ಷಣ ನನ್ನದೆಯಲ್ಲಿ ಉಸಿರಿದ ತಂಗಿಯ ಪ್ರೀತಿ. ನೀನು ಈ ಚಾಕ್ಲೇಟ್ ತೆಗೆದುಕೊಂಡು ಮಾತ್ರಕ್ಕೆ ಅವಳ ಮೇಲಿರೋ ಪ್ರೀತಿ ಕಡಿಮೆಯೇನಾಗೋಲ್ಲ. ನೀನೊಬ್ಬ ಮೂರ್ಖ ಹೆಣ್ಣು. ಎಸೆದು ಕೋಣೆಗೆ ಹೋಗಿಬಿಟ್ಟ. ಜವಾಬ್ದಾರಿ, ಆರ್ಥಿಕ ಅನುಕೂಲತೆ ಎದುರಿಸುತ್ತಾ ಬರುತ್ತಿದ್ದ ರಿಟೈರ್ಮೆಂಟ್ಗೆ ಆ ಕುಟುಂಬ ಎಷ್ಟೋ ಜರ್ಜರಿತವಾಗುತ್ತದೆ ಎಂದು ಅವನಿಗೂ ಗೊತ್ತು. ಇನ್ಮೇಲೆ ರಾತ್ರಿ ಹೊತ್ತು ಹಾಲು ಕೊಡಬೇಡ. ಮೈಯಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಜಾಸ್ತಿ ಆಗಿದೆ. ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡ್ತೀನಿ. ಡಾಕ್ಟರ್ ಹೇಳಿದ್ದಾರೆ. ಉಪ್ಪು ಎಣ್ಣೆ ಕೂಡ ಕಡಿಮೆ ಹಾಕು ಎಂದರು ತಂದೆ. ಮರುದಿನವೇ ಡಾಕ್ಟರ್ ವಿನಯ್ ಕಂಡಿದ್ದ. ಅವನು ನಕ್ಕು ಬಿಟ್ಟ. ನೋ ಪ್ರಾಬ್ಲಮ್, ಸ್ವಲ್ಪ ದಣಿದಂಗೆ ಕಾಣ್ತಾರೆ. ಮತ್ತಷ್ಟು ಪುಷ್ಟಿಕರವಾದ ಆಹಾರ ಕೊಡಿ. 100 ಜನರಲ್ಲಿ ಒಬ್ಬರಿಗೆ ಅವರಿಗಂತ ಆರೋಗ್ಯ ಇರೋಲ್ಲ ಅಂದರು. ಖರ್ಚು ಕಡಿಮೆ ಮಾಡಲು ಈ ದಾರಿ ಹುಡುಕಿದ್ದರು. ಕಾಲೇಜ್ ದೂರವಿದ್ದರಿಂದ ಕೆಲವೊಮ್ಮೆ ಅಪರೂಪಕ್ಕೆ ಸೈಕಲ್ನಲ್ಲಿ ಮೌಳಿ ಕಾಲೇಜಿಗೆ ಹೋಗುತ್ತಿದ್ದ. ಅಪರೂಪಕ್ಕೆ ಸ್ಕೂಟರ್ ಒಯ್ಯುತ್ತಿದ್ದ. ಆದರೆ ಹೆಚ್ಚು ಹೋಗುತ್ತಿದ್ದರು ಬಸ್ಸಿನಲ್ಲಿ. ಈಗ ಪೂರ್ತಿ ಶರಣಾಗಿದ್ದ ಸೈಕಲ್ಗೆ. ಬಸ್ಸಿನಲ್ಲಿ ಜೋತು ಬಿದ್ದು ಹೋಗೋದಕ್ಕಿಂತ ತನ್ನ ಅತಿ ಖರ್ಚಿನಲ್ಲದೆ ವಾಹನವೇ ಮೇಲು ಎಂದು ಹೇಳುತ್ತಿದ್ದ. ಅವಡುಗಳು ಬಿಗಿದುಕೊಂಡಿತ್ತು. ಮುಷ್ಟಿ ಬಿಗಿಯಾಯಿತು. ಹಣೆಗೊತ್ತಿಕೊಂಡ. ತೀರ ಸ್ವಾರ್ಥದ ನಡುವೆ ಸಂಬಂಧಗಳು ಹೇಗೆ ಛಿದ್ರವಾಗುತ್ತಿದೆ. ಮನುಷ್ಯರ ನಡುವೆ ರಕ್ತದ ಕೊಂಡಿಗಳು ಬೆಸುಗೆಯ ತಪ್ಪಿ ಹೋಗುತ್ತಿದೆ. ಯಾಕೆ? ದೇಶ ಸಮಾಜ ಬಿಡಲಿ. ತನ್ನ ಹೆತ್ತವರನ್ನು ಕೂಡ ತನ್ನವರೆಂದುಕೊಳ್ಳದ ವ್ಯಕ್ತಿಗಳಿಂದ ಯಾವ ಉದ್ಧಾರ ಸಾಧ್ಯ? ಅವನ ಹಲ್ಲುಗಳು ಕಟಕಟ ಎಂದವು. ಎಷ್ಟು ಹೊತ್ತು ಅದೇ ಸ್ಥಿತಿಯಲ್ಲಿದ್ದನೆಂದರೆ ಬಟ್ಟೆ ಬದಲಾಯಿಸಲಿಲ್ಲ, ರೂಮಿಗೆ ಬರಲಿಲ್ಲ. ಒಂದು ಹಿಡಿ ಸಿಗರೆಟ್ ಪ್ಯಾಕಿನಂದು ಒಂದೊಂದೇ ಸಿಗರೆಟ್ ಬೆಂಕಿ ಸೋಕಿಸಿ ಉರಿಯುವಂತೆ ಆಶ್ರಯನಲ್ಲಿಟ್ಟ. ಅವೆಲ್ಲ ನಿಧಾನವಾಗಿ ಆದರೂ ಉರಿದು ಭಸ್ಮವಾದವು. ಅವನೆದೆಗೆ ಹತ್ತಿದ ಬೆಂಕಿ ಮಾತ್ರ ಹಾರಲಿಲ್ಲ. ಬೆಳಗಿನವರೆಗೂ ಹಾಗೆಯೇ ಅದೇ ಸ್ಥಿತಿಯಲ್ಲಿ ಕೂತಿದ್ದ. ಬೆಳಗ್ಗೆ ನಳಿನಿ ಹೊರಗೆ ಬಂದ ಮೇಲೆಯೇ ಹೋಗಿ ಮಲಗಿದ್ದ. ಹಿಂದೆಯೇ ಕೇಳಿಸಿತು. ಎಲ್ಲೋ ಪ್ಯಾಕೆಟ್ ಒಡೆದಿತ್ತಂತೆ ಕಾಣುತ್ತೆ. ಹಾಲೆಲ್ಲ ಚೆಲ್ಲಿ ಹೋಗಿದೆ. ಮೃತ್ಯುಂಜಯರ ಧನಿ. ಎಂಥ ಕೆಲಸ ಆಯಿತು? ಎಲ್ಲೋ ಒಡೆದ ಪ್ಯಾಕೆಟ್ ತಂದು ಹಾಕಿ ಹೋಗಿದ್ದಾರೆ. ಇವತ್ತಿನ ಹಣ ಕೊಡೋಲ್ಲ ದೇಗಾಡುತ್ತಿದ್ದಳು ನಳಿನಿ. ಅದನ್ನ ಅವರು ಕೇಳೋಲ್ಲ. ಬೀದಿಯಲ್ಲಿ ಜಗಳಕ್ಕೆ ನಿಲ್ತಾರೆ. ಸಮಾಧಾನ ಹೇಳುತ್ತಿದ್ದರು. ಮಾಲಿನಿ ಕೊಡೋ ಅರ್ಧ ಲೋಟ ಕಾಫಿಗೆ ತೃಪ್ತರಾಗದೆ ಇಲ್ಲಿಗೆ ಬರುತ್ತಿದ್ದರು. ಬೆಳಗ್ಗೆ ಹೊಸ ಡಿಕಾಷನ್, ಅತ್ಯಂತ ಫ್ರೆಶ್ ಕಾಫಿ. ಇಡೀ ಲೋಟ ಕಂಠಪೂರ್ತಿ ಕಾಫಿಯನ್ನು ತಂದಿಡುತ್ತಿದ್ದ ಅಳಿಯ ಅವರ ಮುಂದೆ. ಹಾಲು ತಗೊಂಡು ಬನ್ನಿ ಅಪ್ಪ, ತೀರ ನೊಂದ ಧ್ವನಿಯಲ್ಲಿ ಹೇಳಿದಳು. ಜೇಬಿನಲ್ಲಿ ದುಡ್ಡಿಲ್ಲ. ಅವರ ಮುಜುಗರ. ಹೆಚ್ಚು ಕಡಿಮೆ ಅವರ ಕೈ ತೀರಾ ಖಾಲಿಯೇ. ಏನೋ ಅಷ್ಟಿಷ್ಟು ಹೆಣ್ಣು ಮಕ್ಕಳಿಗೆ ಕಾಣದಂತೆ ಬ್ಯಾಂಕ್ನಲ್ಲಿರಿಸಿಕೊಂಡಿದ್ದರು. 50ರ ಮೇಲೆ ಚೆಕ್ ಬರೆಯುತ್ತಿರಲಿಲ್ಲ. ಕೆಲವು ದಿನಗಳಂತಲೂ ತೀರಾ ಜೋಪಾನವಾಗಿ ಖರ್ಚು ಮಾಡುತ್ತಿದ್ದರು. ಅಂತೂ ಕಾಫಿ ವಾಸನೆ ಅವರ ಮೂಗಿಗೆ ಬಡಿದ ಮೇಲೆಯೇ ಹಾಲು ಬಂದಿದೆ ಅರಿವಾಗಿದ್ದು ಅವನಿಗೆ. 8ರ ನಂತರ ಇವತ್ತು ಬಂದಾಗ ಮೃತ್ಯುಂಜಯ ತರಕಾರಿಯನ್ನು ಹಚ್ಚುತ್ತಿದ್ದರು. ಮಗಳಿಗೆ ಸಹಾಯ ಮಾಡ್ತಾ ಇದ್ದೀರಾ ಎಂದವನು ಅಡಿಗೆ ಮನೆಯೊಳಗೆ ಇಣುಕಿ. ಇಬ್ಬರಿಗೂ ಬೇಯಿಸೋಕೆ 3ನೇವರು ಸಹಾಯ. ತರಕಾರಿ ಹೆಚ್ಚೋ ಕೆಲಸ ನೀನೇ ಮಾಡ್ಕೋ. ಅವರು ಪೇಪರ್ ಓದ್ಕೊಳ್ಳಿ. ಸ್ವಲ್ಪ ಖಾರವಾಗಿ ಅಂದವನು ಅವರ ಮುಂದಿದ್ದ ತರಕಾರಿಯನ್ನು ತೆಗೆದಿಟ್ಟು, ನೀವು ಆರಾಮಾಗಿ ಪೇಪರ್ ಓದ್ಕೊಳ್ಳಿ, ಅವಳಿಗೆ ಹೆಚ್ಚೇನು ಕೆಲಸವಿಲ್ವಲ್ಲ, ಮಾಡ್ಕೊಳ್ಳಿ ಅಂತ ಹೇಳ್ದ. ನೀವು ಉಳಿಸಿದ ವೇಳೆಯನ್ನು ಅವಳು ಲೆಕ್ಕ ಬರೆಯೋಕೆ ಉಪಯೋಗಿಸ್ಕೊಳ್ತಾಳೆ. ಟವಲ್ ಹೆಗಲ ಮೇಲೆ ಹಾಕಿಕೊಂಡು ಬಾತ್ರೂಮ್ಗೆ ಹೋದ. ಮೃತ್ಯುಂಜಯರಿಗೆ ಆರಾಮೆನಿಸಿತು. ಅವರಿಗೆ ಬೆಳಿಗ್ಗೆ ಪೇಪರ್ ನೋಡುವ ಅಭ್ಯಾಸ. ಚಪ್ಪಲ ಮನೆಯಲ್ಲಿ ಮಾಲಿನಿ ಹೆಸರಿಗೆ ಬರೆದ ಮೇಲೆ ಕೆಲಸದ ಹುಡುಗಿ ಪೇಪರ್ ಬಂದ ಕೂಡಲೇ ಒಯ್ದು ಯಜಮಾನಿಗೆ ಕೊಡುತ್ತಿದ್ದಳು. ಅವಳು ಆಫೀಸ್ಗೆ ಹೋದ ನಂತರವೇ ಇವರಿಗೆ ಸಿಗುತ್ತಿದ್ದುದು. ಆ ಓದುವ ಹಂಬಲ ಕಾಫಿಯ ಜೊತೆ ಇವರನ್ನು ಇಲ್ಲಿಗೆ ಕಳೆದು ತರುತ್ತಿತ್ತು. ಬಾಗಿಲ ಮುಂದಿನ ಮೆಟ್ಟಿಲು ಮೇಲೆ ಕೂತು ಬೆಳಗಿನ ಬಿಸಿಲಿಗೆ ಮೈ ಕಾಯಿಸುತ್ತಾ ಪೇಪರ್ ನೋಡತೊಡಗಿದರು. ಅವರಿಗೆ ಹಿತವೆನಿಸುತ್ತಿದ್ದು. ಸ್ನಾನದ ನಂತರ ಕಾಫಿ ತಂದು ನರಹರಿಯ ಮುಂದಿಟ್ಟಳು. ನಳಿನಿ, ಅಪ್ಪನದು ಕಾಫಿ ಆಯಿತಾ ತಿಳಿಸಿದಳು. ಇಡೀ ದೊಡ್ಡ ಲೋಟ ತುಂಬ ಕೊಟ್ಟು ಬಿಡ್ತಾನೆಂದು ಸಣ್ಣ ಲೋಟದಲ್ಲಿ ಮುಕ್ಕಾಲು ಕೊಟ್ಟಿದ್ದಳು. ಕಾಫಿ ಅವಳನ್ನು ಬದಲಿಸಿ ನೋಡಿದವನು. ಇನ್ನೊಂದು ಲೋಟ ಕೊಡು, ಕುಡಿತಾರೆ, ಆರೋಗ್ಯವಾಗಿದ್ದಾರೆ, ಅವರಿಗೇನು ಜಾಸ್ತಿ ಆಗೋಲ್ಲ ಹೇಳಿದ. ಅವಳು ಮೌನವಾಗಿ ಹೋದಳು. ತನ್ನ ಮುಂದಿನ ಕಾಫಿಯನ್ನು ತಂದು ಮೃತ್ಯುಂಜಯನಿಗೆ ಕೊಟ್ಟು, ತಗೊಳ್ಳಿ, ಈ ಬಿಸಿ ನಿಮಗೆ ಸಾಕಾಗುತ್ತಾ? ನನಗೆ ತಣ್ಣಗಿದೆ. ರೂಮಿಗೆ ಹೋಗಿಬಿಟ್ಟ. ಗೊಡುಗೊತ್ತಲೇ ಕಾಫಿ ತಂದು ಕೊಟ್ಟಳು. ಅವರು ಆಗಲೇ ಕುಡಿದಿದ್ರು. 1 ಲೀಟರ್ ಹಾಲು ಬೇರೆ ಹಾಳಾಯಿತು. ಖರ್ಚು ಜಾಸ್ತಿ ಆಗುತ್ತೆ. ಹಿಂದಕ್ಕೆ ತಿರುಗಿದವಳು ಜಡೆ ಹಿಡಿದುಕೊಂಡು ಹತ್ತಿರ ಕೆಳೆದುಕೊಂಡ. ಮೈಂಡ್ ಇಟ್, ನಾನು ಕೊಡೋ ಹಣದಲ್ಲಿ ಎಷ್ಟು ಉಳಿಸ್ಕೋಬಹುದು ಅಂತ ಹೇಳಿ
ಹೇಳಿದ್ದೆ, ಅಷ್ಟು ಉಳಿಯಲೇಬೇಕು, ಹಲ್ಲು ಹಾಲು ಹಾಳಾಗುತ್ತೆ ಇತ್ತು. ಬಂದವರಿಗೆಲ್ಲ ಕಾಫಿ ತಿಂಡಿ ಊಟ ಎಲ್ಲ ಆಗ್ತಾ ಇತ್ತು. ಆ ಪ್ರೀತಿಯಿಂದ ಮಿಕ್ಕೆಲ್ಲ ಸರ್ವನಾಶವಾಗಿ ಬಿಡಬಾರದೆಂದು ಅವನ ಅಭಿಪ್ರಾಯ. ಪೇಪರ್ ನೋಡಿ ಮುಗಿಸಿದ. ಒಳಗೆ ಬಂದವರು ತುಸು ಸಂಕೋಚಿಸಿದರು. ನನ್ನ ನೀವು ಆಫೀಸ್ಗೆ ಹೋಗುವಾಗ ಒಂದಿಷ್ಟು ರಾಮಕೃಷ್ಣ ಆಶ್ರಮ, ಅದೇ ನಮ್ಮ ಚಿಕ್ಕಪ್ಪನ ಕಟ್ಟಿರೋ ವೃದ್ಧಾಶ್ರಮದ ಹತ್ತಿರ ಡ್ರಾಪ್ ಮಾಡಿ ಬಿಡ್ತೀರಾ ಎಂದು ಕೇಳಿದರು ಮೃತ್ಯುಂಜಯವರು. ಕಿಟಕಿಯ ಕರ್ಟನ್ ಸರಿ ಮಾಡುತ್ತಿದ್ದವರು, ನಾನೀಗ ಶುಭ ಮನೆಗೆ ಹೋಗಿ ಸ್ಕೂಟರ್ ಬಿಟ್ಟು ಆಫೀಸ್ಗೆ ಹೋಗಬೇಕು. ವಸಂತ್ ಓಡಾಡೋಕ್ಕೆ ತೊಂದರೆಯಾಗತ್ತೆ. ಹೇಗೋ ನಳಿನಿಗೂ ಊಟ ಮುಗಿತೆಂದರೆ ಫ್ರೀನೇ, ಅವಳನ್ನು ಕರ್ಕೊಂಡು ಹೋಗಿ. ಅದೆಲ್ಲ ಈಗಲೇ ನೋಡಿಕೊಂಡರೆ ಒಳ್ಳೆಯದು. ತೀರ ನವಿರಾಗಿಯೇ ಹೇಳಿದ. ಮಾಡೋದು 2 ಊಟವಾದರೂ 2-3 ಪಲ್ಯ, ಸಿಹಿ ಇಲ್ಲದಿದ್ದರೆ ಅಚ್ಚುಕಟ್ಟಾದ ಅನ್ನ ಹುಳಿ ಮೊಸರು ಅವನಿಗೆ ಬೇಕೇ ಬೇಕು. ಅಳಿಯನ ಜೊತೆ ಊಟ ಅವನಿಗೆ ಇಷ್ಟ. ಇಲ್ಲದಿದ್ದರೆ ಒಂದು ಸೌಟ ಹುಳಿ ಬೆಳೆಸಿದ ನಳಿನಿ ಹಿಂದೆ ತಿಳಿಸಾರು ಹಿಡಿದು ಬರುತ್ತಿದ್ದಳು. ಒಂದೇ ತಟ್ಟೆ ಹಾಕಿ ನೀರಿಟ್ಟಳು ನಳಿನಿ. ಅಪ್ಪ ನನ್ನ ಜೊತೆ ಊಟ ಮಾಡ್ತಾರೆ, ಆಮೇಲೆ ನಾನು ಒಬ್ಬಳೇ ಮಾಡಬೇಕಾಗತ್ತೆ ಅನ್ನದ ಜಬ್ಬರಿ ಹಿಡಿದು ಬಂದಳು. ಕೂತೆ ಕೂಗು ಹಾಕಿದ. ಮಾವನವರೇ ಬನ್ನಿ ಊಟ ಮಾಡೋಣ